ಪರಿಸರವನ್ನು ರಕ್ಷಿಸಲು ವಿದ್ಯಾರ್ಥಿ ದೆಸೆಯಿಂದಲೇ ಶಾಲಾ ಮಕ್ಕಳು ಮುಂದಾಗಬೇಕೆಂದು ಸುರಪನೇನಿ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕ ವಿದ್ಯಾಸಾಗರ್ ಕರೆ ನೀಡಿದರು. ಮಂಗಳವಾರ ತಾಲೂಕಿನ ನಾಗಲಮಡಿಕೆ ಗ್ರಾಮದ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿರುವ ದೊಡ್ಡಕೆರೆ ಆವರಣದಲ್ಲಿ ನಾಗಲಮಡಿಕೆ ಗ್ರಾಮ ಪಂಚಾಯಿತಿ ಅರಣ್ಯ ಇಲಾಖೆ ಶ್ರೀ ಗುರುಕುಲ ವಿದ್ಯಾಸಂಸ್ಥೆ ಸಹಯೋಗದಲ್ಲಿ ಪರಿಸರ ರಕ್ಷಣೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಗಿಡ ನೆಡುವ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಬಯಲು ಸೀಮೆ ಪಾವಗಡದಲ್ಲಿ ಹಸಿರು ಕ್ರಾಂತಿ ಮಾಡಲು ಸಂಘ ಸಂಸ್ಥೆಗಳೊಂದಿಗೆ ಅಧಿಕಾರಿಗಳು ಕೈಜೋಡಿಸಬೇಕಿದೆ. ಉತ್ತಮ ಪರಿಸರಕ್ಕೆ ಗಿಡ ಮರಗಳೇ ಆಧಾರ. ರೈತರು ತಮ್ಮ ಜಮೀನು ಹಾಗೂ ಮನೆ ಬಳಿ ಗಿಡ ಮರಗಳನ್ನು ಬೆಳೆಸುವ ಸಂಪ್ರದಾಯ ಬೆಳೆಸಿಕೊಳ್ಳಬೇಕು. ವಿದ್ಯಾರ್ಥಿ ದೆಸೆಯಲ್ಲಿ ಗಿಡ ನೆಡುವುದು, ಅವುಗಳ ಪೋಷಣೆ ಮಾಡುವ ಕುರಿತು ತಿಳಿದು ಇತರರನ್ನ ಪ್ರೇರಿಸಬೇಕು ಎಂದರು. ವಲಯ ಅರಣ್ಯ ಇಲಾಖೆಯ ಶಿವಪ್ಪ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಊರಿನಲ್ಲಿ ಗಿಡ ನೆಟ್ಟು ಪೋಷಿಸುವುದನ್ನು ರೂಢಿಸಿಕೊಳ್ಳಬೇಕೆಂದರು. ಹಿರಿಯ ಪತ್ರಕರ್ತ ಸತ್ಯ ಲೋಕೇಶ್ ಮಾತನಾಡಿ, ಪರಿಸರವನ್ನ ಉಳಿಸಿದರೆ ಪ್ರಾಣಿ ಪಕ್ಷಿಗಳನ್ನ ಉಳಿಸದಂತೆ ಮಕ್ಕಳನ್ನ ಬೆಳೆಸಿದ ರೀತಿಯಲ್ಲಿ ಸಸಿಗಳನ್ನ ಬೆಳೆಸಬೇಕು ಎಂದರು. ಶ್ರೀ ಗುರುಕುಲ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಎನ್ಸಿ ನಾಗಭೂಷಣ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅರಣ್ಯ ಇಲಾಖೆ, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಗುರುಕುಲ ಶಾಲೆಯ ವಿದ್ಯಾರ್ಥಿಗಳು 350ಕ್ಕೂ ಹೆಚ್ಚಿನ ಗಿಡಗಳನ್ನು ನೆಟ್ಟು ನೀರೆರೆದರು ಹಾಗೂ ಕೆರೆಯ ಸುತ್ತಲಿನ ಆವರಣದಲ್ಲಿ ವಿವಿಧ ಬಗೆಯ ಸೀಡ್ ಬಾಲ್ಗಳನ್ನು ಎಸೆದು ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದರು. ಈ ವೇಳೆ ನಾಗಲಮಡಿಕೆ ಪಿಡಿಒ ಹನುಮಂತಪ್ಪ, ಅರಣ್ಯ ಇಲಾಖೆಯ ಅಶೋಕ್, ಲಕ್ಷ್ಮಣ, ನಾರಾಯಣ ಸೇರಿದಂತೆ ಸಿಬ್ಬಂದಿಗಳು, ಟ್ರಸ್ಟ್ನ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ಅದು ಆ ಕ್ಯಾಟ್ ಬಾಲ್ಗೆ ನಾವು ಚಿತ್ರಗಳು ಕೊಡ್ತೀವಿ, ಅದು ಬೇರೆ ಕಡೆ ಹೋಗ್ಬೇಕಾಗತ್ತೆ, ಇಲ್ಲಿಲ್ಲ. ಆ ಸೈಡ್ಗೆ ಒಂದು 10 ಮಕ್ಕಳು ಬಂದರೆ ಅವ್ರಿಗೆ ಈ ಕ್ಯಾಟರ್ ಪಿಲ್ಲರ್ ಅಂತ ನೋಡಿ ಕ್ಯಾಟ್ ಬಾಲ್ ಕೊಡ್ತಾರೋ, ಅದ್ರ ಹತ್ರಲ್ಲೇ ಬಿತ್ತನೆಗಳು ಕೊಡ್ತಾರೋ ಒಂದು 200. ಬ್ಯಾಕ್ ಸೈಡ್ ಪೆರಿಫರಲ್ ಏರಿಯಾ ಆಫ್ ದಿ ಟ್ಯಾಂಕು, ಅಲ್ಲಿಗೆ ಹೋಗ್ಬಿಟ್ಟು ನೀವು ಓಡಿಬೇಕಾಗತ್ತೆ. ಮಿಕ್ಕಿದ ಮಕ್ಕಳೆಲ್ಲ ಇಲ್ಲಿ ನಿಮ್ಮ ಕೆಲಸ ನೀವು ಮಾಡಿ. ಈಗ ಎಲ್ಲರಿಗೂ ಪಕೋಡೆ ಸಿಕ್ಕಿಲ್ಲ ಅಂದರೆ ಮತ್ತೆ ಬರುತ್ತೆ. ಆರಾಮ ಮಾಡ್ಕೊಂಡು ಆಮೇಲೆ ಹೋಗ್ತಾ ಇರೋವಾಗ ನಾವು ಸೀಡ್ ಬಾಲ್ಸು ತೋರಿಸಿದಲ್ಲ, ನಿಮಗೂ ಸೀಡ್ ಬಾಲ್ಸು ತೋರಿಸಿದಲ್ಲ, ಸೀಡ್ ಬಾಲ್ಸ್ ನಿಮಗೂ ನೀವು ಹೋಗ್ತಾ ಇರೋ ಟೈಮ್ನಲ್ಲಿ ಕೊಡ್ತಾರೋ. ಇಲ್ಲೆಲ್ಲ ಹಾಕೋದು ನಿಮ್ಮ ಏರಿಯಾಕ್ಕೆ, ನಿಮ್ಮ ಗ್ರಾಮಕ್ಕೆ ಹೋಗ್ಬೋದು, ನಿಮ್ಮ ಮನೆಗೆ ಆಗ್ಬೋದು, ನಿಮ್ಮಿಷ್ಟ. ಎಲ್ಲಿ ಆದ್ರೂ ನಿಮ್ಮೆಲ್ಲರಿಗೂ ಒಂದೊಂದು ಪ್ಯಾಕೆಟ್ ಕೊಡ್ತಾರೆ. ಆ ಸೀಡ್ ಬಾಲ್ಸ್ ಸ್ಪ್ರೆಡ್ ಮಾಡಿ. ನಮ್ಮ ಫಾರೆಸ್ಟ್ ಆಫೀಸರು ತುಂಬ ಸಂತೋಷ ಪಡ್ತಾರೆ ಅದು ಮಾಡಿದ್ರೆ. ಏಕೆಂದರೆ ಕಾಡು ಜೀವನ ಎಷ್ಟು ಒಳ್ಳೆಯದಂದರೆ, ನಿನ್ನೆ ಸಾಯಂಕಾಲ ಅವ್ರು ನರ್ಸರಿಗೆ ಹೋಗಿದ್ದು, ಸಾಯಂಕಾಲ ಒಂದೇ ಒಂದು ಲೈಟು ಫುಲ್ಲು ನರ್ಸರಿ ಎಷ್ಟು ಚೆನ್ನಾಗಿತ್ತಂದರೆ, ಅಪಾರ್ಟ್ಮೆಂಟ್ಸ್ನಲ್ಲೇ ನಾವು 5 ಕೋಟಿ ಅಪಾರ್ಟ್ಮೆಂಟ್ನಲ್ಲಿ ಇದ್ರೂ ಅದಕ್ಕೆ ಯಾವುದು ಆ ತೃಪ್ತಿಯೇ ಬರಲ್ಲ. ಮನೇಲಿ ವಾಶ್ ಮಿಷಿನಾಗ ಮಾಡ್ತೀರಿ, ಅಲ್ಲಿ ಮಾಡೋದು ಬೇಡ, ಬಂದು ಅದಕ್ಕೆ ನೀರು ಕೊಡ್ಕೊಂಡು ಅದಕ್ಕೆ ನೀರು ಕೊಟ್ಟಂಗಾಗತ್ತೆ. ಗಿಡ ಬೆಳೆಯುತ್ತೆ, ಜಾಗ ಇದ್ದರೆ ನಿಮ್ಮ ಹತ್ರ ನಡ್ರಿ, ಇಲ್ಲ ಸ್ಕೂಲ್ಗೆ ಬಂದಾಗ ತಂದ್ಬಿಟ್ಟು ಸ್ಕೂಲ್ ಹತ್ರ ನಡ್ರಿ. ಎಲ್ಲಿ ಆಗಿಲ್ವಾ ಎಲ್ಲ ತಂದು ಸ್ಕೂಲ್ ಹತ್ರ ಇಟ್ಟರೆ ಅಥವಾ ಬೀಜ ತಂದು ಕೊಟ್ಟರೆ ನಮಗೆ ಫೋನ್ ಮಾಡೋದು, ನಾವಂತೂ ಕಲೆಕ್ಟ್ ಮಾಡ್ತಾ ಇರ್ತೀವಿ. ನಿಮ್ಮವ್ರು ತಂದು ಕೊಟ್ಟರೆ ಅದನ್ನು ಕೊಡ್ತೀವಿ, ನಾವು ಅರಣ್ಯ ಇಲಾಖೆ ಬೆಳೆಸ್ತೀವಿ. ಇದರಲ್ಲೇನು ದೊಡ್ಡ ಕಷ್ಟ ಇದೆಯಾ? ನಿಮ್ಮ ಪಾತ್ರ ನೀವು ಇನ್ವಾಲ್ವ್ ಆಗೋಕ್ಕಾಗತ್ತಾ? ಆಮೇಲೆ ಒಂದು ಹೇಳ್ತೀರಿ ಕೇಳ್ರಿ, ನೀವು ಒಂದು ಗಿಡ ನಡ್ರಿ, ನಾವು 100 ಗಿಡ ನಟ್ಟಿರ್ತೀವಿ. ಆದರೆ ನೀವು ನಟ್ಟಿರೋ ಗಿಡಕ್ಕೆ ನಿಮ್ಮ ಕಾಳಜಿ ಇರುತ್ತಲ್ಲ, ಒಬ್ರು ಯಾರು ಮುಟ್ಟಿದ್ರು ಸುಮ್ಮನೆ ಇರೋಲ್ಲ, ಜಗಳ ಮಾಡ್ತೀರಿ. ಅದಕ್ಕೆ ಯಾಕೆ ಹೇಳ್ರಿ? ನೀವು ನಟ್ಟಿರ್ತೀರಿ ಗಿಡನ, ನೀವು ನಟ್ಟಿರ್ತೀರಿ. ನಾನು ನಟ್ಟಿದ ಗಿಡ ಇದನ್ನು ಎರಡನೇದ್ದು ಬೆಳೆಸ್ಬೇಕು ಅಂತಂದರೆ ಅದೇ ಸ್ಕೂಲಿಂದಲ್ಲ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳು ಸಿಗ್ತಾವೆ ಅಲ್ಲೆಲ್ಲ ಬೆಳೆಸ್ಬೇಕು. ನೀವು ಮಾಡ್ಬೇಕಾಗಿದ್ದು ಇಷ್ಟೇ. ನಾನು ಹೇಳೋದು ಸಿಂಪಲ್. ನೀವೇನು ದೊಡ್ಡದಾಗಿ ಹೋಗ್ಬಿಟ್ಟು ಎಲ್ಲ ಕಡೆ ನೀವೇನು ಇದೊಂದು ಗಿಡ ಹಚ್ಚಿ ಅಂತ ಹೇಳೋದಿಲ್ಲ. ಈಗ ಯಾವ ಸೀಸನ್ ಇದೆ? ಹಣ್ಣು ತಿನ್ನುವಂಥ ಸೀಸನ್ ಯಾವುದಿದೆ ಈಗ? ಯಾವ ಹಣ್ಣು ತಿಂತೀರಾ? ಈಗ ನೇರಳೆ ತಿಂತೀರಾ? ಮತ್ತೆ ತಿಂತಾ ಇದ್ದೀರಿ? ಯಾರು ಪಕೋಡ ತಿಂದಿಲ್ಲ ಹಾಗಾರೆ? ಜೋರಾಗಿ ಹೇಳ್ರಮ್ಮ. ನೇರಳೆ ಹಣ್ಣು ಸಿಗ್ತದಾ? ಸೀತಾಫಲ ಸಿಗ್ತಾ ಇದೆಯಾ? ಮತ್ತೇನು ಸಿಗ್ತಾ ಇದೆ? ಸ್ವಲ್ಪ ದಿನದಿಂದ ಮಾವು ಇತ್ತು, ಈಗ ಹಲಸಿನ ಹಣ್ಣು ಇತ್ತು. ಹೇಳಮ್ಮ, ಯಾವುದು? ಆಯಿತು, ಇಷ್ಟೆಲ್ಲ ಸಿಗ್ತದಲ್ವಾ? ಮನೆ ಕೆಳಗಡೆ ಗಿಡ ಹಾಕಿದ್ರೆ ಭಾಳ ಸುಂದರವಾದಂಥ ಒಂದು ಅನುಕೂಲನೇ ಆಗುತ್ತೆ ಅಂತ ನನ್ನ ಭಾವನೆ. ಬಂದಿರ್ತಕ್ಕಂಥವ್ರು ಜಾತ್ರೆ ದೇವಸ್ಥಾನಕ್ಕೆ ಬಂದಿರೋರು ಇಲ್ಲಿಗೂ ಸಮೇತ ಬಂದು ನೋಡ್ಕೊಂಡು ಹೋಗ್ಲಿ ಅಂತ ಹೇಳ್ತಾ, ಸಾಲು ಮರದ ತಿಮ್ಮಕ್ಕನ ಹೆಸರು ಕೇಳಿದಿರ ನೀವೆಲ್ಲ? ಏನು ಮಾಡ್ತಾ ಇಮ್ಮ ಸಾಲು ಮರದ ತಿಮ್ಮಕ್ಕ? ಮಕ್ಕಳಿಲ್ಲದ ಸಾಲು ಮರದ ತಿಮ್ಮಕ್ಕ ತನ್ನ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾಳೆ ಅದೇ ರೀತಿಯಾಗಿ ಗಿಡಗಳನ್ನು ಬೆಳೆಸಿ ಆಕೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾಳೆ. ಬಟ್ ನೀವ್ಯಾರು ಅಂತ ಪ್ರಶಸ್ತಿಗಳು ಪಡ್ಕೊಳ್ಳೋದು ಬೇಡ, ನಿಮ್ಮ ಮನೆ ಮುಂದೆ ಗಿಡ ಮರ ಬೆಳೆಸಿ ಅಂತ ಹೇಳ್ತಾ ಒಂದು ಸಣ್ಣ ಹಾಡನ್ನು ಹೇಳ್ತೀನಿ, ಹೇಳ್ಕೊಡ್ತೀನಿ, ಹೇಳ್ತೀರಾ?